ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮನೆ ಟಿಫನ್ನಿಗೆ ವೆಜಿಟೇಬಲ್ ರವಾ ಬಾತ್ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬರೀ ತರಕಾರಿ ತಿನ್ನಲಿಕ್ಕೆ ಇದು ಮಾಡ್ತಾರೆ. ಹಾಗಾಗಿ ನಾವು ಈ ರೀತಿ ಸ್ಪೆಷಲ್ ಏನಾದ್ರು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ, ಶೇರ್ ಮಾಡಿ, ಫ್ರೆಂಡ್ಸ್ಗಳಿಗೆ ಲೈಕ್ ಕೊಡಿ. ಫ್ರೆಂಡ್ಸ್, ಹೇಗಿದೆ ಅಂತ ಟೇಸ್ಟ್ ಮಾಡಿ. ಇದಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲ ಹೇಳ್ತೇನೆ ಇವಾಗ. ಕ್ಯಾರೆಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಹಸಿಮೆಣಸು, ಈರುಳ್ಳಿ, ಬೀನ್ಸು, ಆಲೂಗಡ್ಡೆ, ಅರಿಶಿಣ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕಾಯಿ ತುರಿ, ಆಯಿಲು, ರವೆ. ಇದಿಷ್ಟು ಬೇಕಾದ ಸಾಮಗ್ರಿಗಳು. ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಫಸ್ಟ್ ನಾವು ರವೆ ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ. ಅದು ಹಸಿ ಹಸಿ ಹೋಗಂಗೆ ನೀಟಾಗಿ ಸ್ವಲ್ಪ ಹುರ್ಕೊಬೇಕು, ಸಣ್ಣ ಉರಿ ಇಟ್ಕೊಂಡು. ಇದೇ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈಗ ರವೆ ರೆಡಿಯಾಗಿದೆ. ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಫಸ್ಟ್ ನಾನು ಕಡಲೆಬೇಳೆ ಹಾಕ್ತೀನಿ. ಕಡಲೆಬೇಳೆ ಯಾಕೆ ಹಾಕ್ತೀನಿ ಅಂದರೆ ಅದನ್ನು ಸ್ವಲ್ಪ ರೋಸ್ಟ್ ಆಗಬೇಕು, ಹಾಗಾದರೆ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನು ಫಸ್ಟು ಕಡಲೆಬೇಳೆ ಹಾಕ್ಕೊಳ್ತೀನಿ. ಈಗ ಸಾಸಿವೆ, ಇವಾಗ ಪಟ ಪಟ ಸಿಡಿತಾ ಇದೆ. ಜೀರಿಗೆ, ನಾನು ಸ್ವಲ್ಪ ಜೀರಿಗೆ ಜಾಸ್ತಿ ಯೂಸ್ ಮಾಡೋದು, ಆಗ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಈಗ ಕಡಲೆಬೇಳೆ ಸ್ವಲ್ಪ ಬೆಂದಮೇಲೆ ಫಸ್ಟ್ ಹಸಿಮೆಣಸು ಹಾಕ್ತೀನಿ. ಹಸಿಮೆಣಸು ಆಯಿಲಲ್ಲಿ ಬೆಂದರೆ ಬಾಯಿ ಸಿಕ್ಕ ಖಾರ ಆಗಲ್ಲ, ಹಾಗಾಗಿ ಫಸ್ಟ್ ಹಸಿಮೆಣಸು ಹಾಕ್ತೀನಿ. ನೆಕ್ಸ್ಟು ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಕ್ಯಾರೆಟು, ನೆಕ್ಸ್ಟು ಆಲೂಗಡ್ಡೆ, ಬೀನ್ಸು, ಎಲ್ಲ ವೆಜಿಟೇಬಲ್ಸ್ಗಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಇದು ಆಯಿಲಲ್ಲೇ ಬೆಂದರೆ ಟೇಸ್ಟ್ ಇರುತ್ತೆ, ಹಾಗಾಗಿ ಫಸ್ಟ್ ಆಯಿಲಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು 1 ಕಪ್ ರವೆ ತೊಗೊಂಡ್ರೆ 2 ಕಪ್ ನೀರು ಹಾಕಿದರೆ ಗಟ್ಟಿ ಬರುತ್ತೆ. ಈಗ ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ನಮಗೆ ರವೆ ಬಾತ್ ಸ್ವಲ್ಪ ಮೆತ್ತಬೇಕು ಅಂದರೆ 2.5 ಕಪ್ ನೀರು ಹಾಕ್ತೀನಿ, ಇಲ್ಲಾಂದರೆ 2 ಕಪ್ ಆದರೂ ಸಾಕು. ನಾನಿಲ್ಲಿ 2.5 ಕಪ್ ಹಾಕ್ತೀನಿ. ನಿಮಗೆ ಯಾವ ರೀತಿ ಇದ್ದರೆ ಇಷ್ಟನೋ ಅಷ್ಟು ನೀರು ತೊಗೊಂಡ್ರೆ ಸಾಕು. 1 ಅಳತೆ ರವೆ ಆದರೆ 2 ಅಳತೆ ನೀರು. ಸ್ವಲ್ಪ ಮೆತ್ತಗೆಂದರೆ 2.5 ಬೇಕು. ನಾನಿಲ್ಲಿ 2.5 ತಗೊಳ್ತಾ ಇದ್ದೀನಿ. ಈಗ ತರಕಾರಿ ಚೆನ್ನಾಗಿ ಬೇಯೋವರೆಗೂ ಸ್ವಲ್ಪ ಇದು ಮಾಡೋಣ. ನೀರು ಕುದೀಲಿ. ಈಗ ಚೆನ್ನಾಗಿ ಕುದೀತಾ ಇದೆ ನೀರು. ಈಗ ನಾನು ರವೆ ನಿಧಾನ ಹಾಕ್ತಾ ಇದ್ದೀನಿ. ಹಾಕ್ತಾನೆ ಕೈ ಆಡಿಸ್ತಾ ಇದ್ದರೆ ಗಂಟಾಗಲ್ಲ. ಒಂದೇ ಸರಿ ಹಾಕಿದ ಮಾಡಿಬಿಟ್ರೆ ಗಂಟಾಗುತ್ತೆ. ಹಂಗಾಗಿ ಗಂಟಾಗದೇ ರೀತಿ ನಾವು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ
ಒಂದು ಪ್ಲೇಟ್ ಮುಚ್ಚಿಬಿಡೋಣ 2 ನಿಮಿಷ ಹವೆಯಲ್ಲೇ ಬೇಯೋಂಗೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆಲ್ಮೋಸ್ಟ್ ಆಗಿದೆ, ಈಗ ರೆಡಿಯಾಗಿದೆ ರವಾ ಬಾತು. ಈಗ ನೀಟಾಗಿ ಫುಲ್ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ರುಚಿ ರುಚಿಯಾದ ರವಾ ಬಾತ್ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡೋಣ ಪ್ಲೇಟಿಗೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಾಯಿ ತುರಿ ಮೇಲಿಟ್ಟು ನೀಟಾಗಿ ಸರ್ವ್ ಮಾಡಿದರೆ ತುಂಬ ನೋಡಲಿಕ್ಕೂ ಅಟ್ರಾಕ್ಷನ್ ಇರುತ್ತೆ, ಟೇಸ್ಟಾಗಿ ಇರುತ್ತೆ ಫ್ರೆಂಡ್ಸ್. ನೀವು ಟೇಸ್ಟ್ ಮಾಡಿ.